ಬಿ ಜೆ ಪಿಯವ್ರಿಗೆ ಮಾನಗೆಟ್ಟವರು, ಮಾನ ಮರ್ಯಾದೆ ಇಲ್ಲ ಅವರಿಗೆ. ನಾನು ಎಂ ಪಿ ಆಗೋಗಿದ್ದರೆ ಯಾವಾಗಲೋ ಆಗ್ಬಿಡ್ತಿದ್ದೆ. 1985ರಲ್ಲಿ ನಾನು ಫಸ್ಟು ಎಮ್ ಎಲ್ ಎಗೆ ನಿಂತಿದ್ದೆ. ಕುಮಾರಸ್ವಾಮಿ ಅವ್ರ ಸರ್ಕಾರನ ಯಡಿಯೂರಪ್ಪ ಅವ್ರು ಬೀಳಿಸಿದ್ರು, ಯಡಿಯೂರಪ್ಪ ಅವ್ರ ಸರ್ಕಾರನ ಕುಮಾರಸ್ವಾಮಿ ಬೀಳಿಸಿದ್ರು. ಈಗ ಇಬ್ಬರು ಒಂದಾಗಿದ್ದಾರೆ. ಚುನಾವಣೆ ಆದಮೇಲೆ ಮತ್ತೆ ಕಿತ್ತೋಗುತ್ತೆ ಅಷ್ಟು. ನನ್ನ ಮಗಳು 6 ಭಾಷೆಯಲ್ಲಿ ಮಾತಾಡ್ತಾಳೆ. ಕನ್ನಡ ಮಾತಾಡ್ತಾಳೆ, ತೆಲುಗು ಮಾತಾಡ್ತಾಳೆ, ತಮಿಳು ಮಾತಾಡ್ತಾಳೆ, ಇಂಗ್ಲೀಷ್ ಮಾತಾಡ್ತಾಳೆ, ಹಿಂದಿ ಮಾತಾಡ್ತಾಳೆ, ಉರ್ದು ಮಾತಾಡ್ತಾಳೆ. ದೆಹಲಿನಲ್ಲಿ ಹೋದರೆ ಭಾಷೆ ಸಮಸ್ಯೆ ಇರೋಲ್ಲ, ಅದಕ್ಕೆ ದೆಹಲಿಗೆ ಹೋಗ್ತಾಳೆ. ಸರ್, ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ನಿಮ್ಮ ಮಗಳು ಸೌಮ್ಯ ರೆಡ್ಡಿ ಅವರು ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ನಿಮ್ಮ ಬೆಂಬಲ, ಪಕ್ಷದ ಬೆಂಬಲ ಹೇಗಿದೆ? ನಾನು ದಕ್ಷಿಣ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಶಾಸಕರು, ಸೋತಿರ್ತಕ್ಕಂಥ ಅಭ್ಯರ್ಥಿಗಳು, ಎಲ್ಲ ಇನ್ನಿತರ ಎಲ್ಲ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ. 35 ವರ್ಷ ಆಗಿತ್ತಿಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದು. ಗುಂಡ್ರಾಯರು ಗೆದ್ದಿದ್ರು 89ರಲ್ಲಿ. ಅದು ಬಿಟ್ಟರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿರಲಿಲ್ಲ. ಈ ಬಾರಿ ಲೋಕಸಭೆಗೆ ಇಲ್ಲಿಂದ ಕಾಂಗ್ರೆಸ್ ಅಭ್ಯರ್ಥಿ ಆಗಲೇಬೇಕು ಅಂತ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಹೇಳಿ ಕೇಳಿ ದಕ್ಷಿಣ ಲೋಕಸಭಾ ಭದ್ರಕೋಟೆ ಸರ್, BJP ಭದ್ರಕೋಟೆ. ಸೊ ಅಂದರೆ ಹೇಗಿದೆ ಅಂತ ಹೇಳಿ ಕಾಂಪಿಟೇಷನ್? ಭದ್ರಕೋಟೆ ಏನು ಎಷ್ಟು ವರ್ಷ ಇದ್ಬಿಡುತ್ತೆ ಭದ್ರಕೋಟೆಯಾಗಿ? ಕೋಟೆಗಳು ಕಟ್ತಾರಲ್ಲ, ಎಷ್ಟು ವರ್ಷ ಇದ್ಬಿಡುತ್ತೆ? ಪರ್ಮನೆಂಟ್ ಆಗಿರುತ್ತಾ? ಕೋಟೆಗಳೇ ಹೋಗ್ಬಿಡುತ್ತೆ, ಚಿದ್ರ ಆಗ್ಬಿಡುತ್ತೆ, ಶಿಥಿಲ ಆಗ್ಬಿಡುತ್ತೆ. ಈಗ ಇಲ್ಲೂ ಅಷ್ಟೇ BJPಯ ಕೋಟೆ ಇತ್ತಲ್ಲ, ಅದೆಲ್ಲ ಶಿಥಿಲ ಆಗೋಗಿದೆ, ಬೀಳೋ ಸ್ಥಿತಿಲಿದೆ, ಬಿದ್ದೋಗುತ್ತೆ ಈ ಸಲ. ಓಕೆ, ಈ ಹಿಂದೆ ಒಂದು ವಾರದ ಹಿಂದೆ 1.5 ಕೋಟಿ ಅಮೌಂಟ್ ಸಿಕ್ಕಿತ್ತು ಸರ್ ಜಯನಗರ ಒಂದು ಕ್ಷೇತ್ರದಲ್ಲಿ. BJP ಅವರು ಅಂದರೆ ಸೌಮ್ಯ ರೆಡ್ಡಿ ಕಡೆ ಅಂತಲೇ ಆರೋಪ ಮಾಡಿದರು. ಇದ್ರ ಬಗ್ಗೆ? BJP ಅವ್ರಿಗೆ ಮಾನಗೆಟ್ಟವರು, ಮಾನ ಮರ್ಯಾದೆ ಇಲ್ಲ ಅವರಿಗೆ. ಆ ಹಣ ಯಾರ ಕಾರಲ್ಲಿತ್ತು ಅನ್ನೋದು ಈಗಾಗಲೇ ತನಿಖಾಧಿಕಾರಿಗಳು, ಇನ್ಕಮ್ ಟ್ಯಾಕ್ಸ್ ಅವರು ತನಿಖೆ ಮಾಡ್ತಾಯಿದ್ದಾರೆ. ಅದೇನಾದರೂ ಕಾಂಗ್ರೆಸ್ ಪಕ್ಷದ ಲೀಡರ್ಗಳದ, ಅಥವಾ ಅದರಲ್ಲಿ ಕಾರಲ್ಲಿ ಏನಾದರೂ ಕಾಂಗ್ರೆಸ್ನವರಿದ್ರ, ಅಥವಾ ಕಾಂಗ್ರೆಸ್ ಸಂಬಂಧಪಟ್ಟಿದ್ದೇನಾದರೂ ಆ ಕಾರಲ್ಲಿ ಏನಾದರೂ ದಾಖಲೆಗಳಿದ್ದರೆ ನಮ್ಮ ಮೇಲೆ ಹೇಳ್ಬೋದು. ಅವರು BJP ಅವರು ಈ ಬೇರೆಯವ್ರ ಮೇಲೆ ತಪ್ಪುಗಳನ್ನು ಹಾಕುವಂಥದ್ರಲ್ಲಿ ನಿಸ್ಸೀಮರು. ಆದರೆ ಇನ್ನು 2 ದಿನಕ್ಕೆ ಪ್ರಧಾನಮಂತ್ರಿಗಳ ಒಂದು ರೋಡ್ ಶೋ ಇತ್ತು. ಅದಕ್ಕೆ ಆ ಹಣವನ್ನು ತಗೊಂಡೋಗಿ ಅಲ್ಲಿ ಜನ ಸೇರಿಸೋದಕ್ಕೆ BJP ಅವರೇ ತಗೊಂಡೋಗ್ತಾ ಇರ್ತಕ್ಕಂಥ ಹಣ ಅಲ್ಲಿ ಜನ ಮಾತಾಡ್ತಾಯಿದ್ರು. ಯಾಕಂದರೆ ಅಲ್ಲಿ BJP ಒಬ್ಬ ಮಾಜಿ ಪಾಲಿಕೆ ಸದಸ್ಯರು ಕಾರ ನಂತರನೇ ನಿಂತಿದ್ದರು. ಏನಕ್ಕೆ ನಿಂತಿದ್ರು ಅವ್ರ ಕಾರ ಹತ್ರ? ನಮ್ಮ ಕಾಂಗ್ರೆಸ್ನವ್ರು ಯಾರೂ ಇಲ್ಲ. ಕಾಂಗ್ರೆಸ್ ನಮಗೂ ಅದಕ್ಕೆ ಏನು ಸಂಬಂಧ? ಅದು BJP ಅವ್ರದ್ದೇ ಹಣ ಇರಬೇಕು. ಯಾಕಂದರೆ ಮಹಾನಗರ ಪಾಲಿಕೆ ಸದಸ್ಯ ಅಲ್ಲೇ ನಿಂತಿದ್ದ, ಅವ್ರದ್ದೇ ಹಣ ಅದು. ಸರ್, ಈ ಗ್ಯಾರಂಟಿ ಯೋಜನೆಗಳೇನು ಅಂದರೆ ವರ್ಕೌಟ್ ಆಗಲ್ಲ, ಮೋದಿಗೆ ಇನ್ನೊಂದು ಟರ್ಮ್ ಅವಕಾಶ ಕೊಡಿ ಅಂತ ಹೇಳಿ ಕೇಳ್ತಿದ್ದಾರೆ. ನಮ್ಮ ಗ್ಯಾರಂಟಿಗಳು ಈಗಾಗಲೇ ಜಾರಿಗೆ ತಂದಿದ್ದೀವಿ. ಇನ್ನು 4 ವರ್ಷ ಇದೆ ಇನ್ನೂ ನಮ್ಮದು. ಇದ್ರ ಜೊತೆಗೆ ಇನ್ನು 5 ವರ್ಷ ನಾವೇ ಇರ್ತೀವಿ. 9 ವರ್ಷ ಈ ಒಂದು ಗ್ಯಾರಂಟಿಗಳು ಇದ್ದೇ ಇರುತ್ತೆ. ಮೋದಿಯವರ ಗ್ಯಾರಂಟಿ ಅಂತ ಹೇಳ್ತಾರೆ. ಏನು ಮೋದಿಯವರ ಗ್ಯಾರಂಟಿ? 10 ವರ್ಷಕ್ಕೆ ಮುಂಚೆ ಎಲ್ಲರ ಅಕೌಂಟ್ಗೂ 15 ಲಕ್ಷ ಹಾಕ್ತೀವಿ ಅಂದರು. ಬೆಲೆ ಏರಿಕೆ ಇಳಿಸ್ತೀವಿ ಅಂದರು. ಮತ್ತು ಬೆಲೆಗಳು ಇಳಿತಾ ಯಾವುದನ್ನ ಒಂದು ಬೆಲೆ ಇಳಿದಿರೋ ತೋರಿಸಿ ಗಾಳಿ ಬೆಳಕಿಗೆ ಬಿಟ್ಟರೆ ಉಳಿದಿರ್ತಕ್ಕಂಥ ಎಲ್ಲದಕ್ಕೂ ಕೂಡ ತೆರಿಗೆ ಹಾಕಿದ್ದಾರೆ. ಡೀಸೆಲ್ ಬೆಲೆ ಇಳಿಸ್ತೀವಂದರು, ಗ್ಯಾಸ್ ಬೆಲೆ ಇಳಿಸ್ತೀವಂದರು, ಪೆಟ್ರೋಲ್ ಬೆಲೆ ಇಳಿಸ್ತೀವಂದರು. ಅಗತ್ಯ ವಸ್ತುಗಳು ಎಲ್ಲನೂ ಟ್ಯಾಕ್ಸ್ ಹಾಕ್ಬಿಟ್ರು. ಮತ್ತು ವಿದೇಶದಲ್ಲಿರ್ತಕ್ಕಂಥ ಕಪ್ಪಣ ತರ್ತೀವಂದರು. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಂದರು. 10 ವರ್ಷ ಆಯಿತು. ಅತಿ ಹೆಚ್ಚು ನಿರುದ್ಯೋಗಿಗಳು ನಮ್ಮ ದೇಶದಲ್ಲಿ ಇವತ್ತು ಇದ್ದಾರೆ. ಬುಲೆಟ್ ಟ್ರೈನ್ ಬಿಡ್ತೀನಿ ಅಂದರು, ಗಣಿಗಳು ಮಾರ್ಕೊಂಡ್ರು, ಬಂದರುಗಳು ಮಾರ್ಕೊಂಡ್ರು, ಮತ್ತು ಏರ್ಪೋರ್ಟ್ಗಳು ಮಾರ್ಕೊಂಡ್ರು, ಇದು ನ್ಯಾಷನಲ್ ಹೈವೇಸ್ನ ಮಾರ್ಕೊಂಡ್ರು ಪ್ರೈವೇಟವ್ರಿಗೆ. ಆಮೇಲೆ 40,000 ಕಿಲೋಮೀಟರು ಪವರ್ ಟ್ರಾನ್ಸ್ಮಿಷನ್ ಮಾರ್ಕೊಂಡ್ರು, ಮತ್ತು ಪಬ್ಲಿಕ್ ಸೆಕ್ಟರ್ಸ್ನ ಮಾರ್ಕೊಂಡ್ರು ಮೋದಿಯವರು ಅವಧಿನಲ್ಲಿ. ಮೋದಿಯವರು ಜನಕ್ಕೆ ಏನು ಆಶ್ವಾಸನೆ ಕೊಟ್ಟರು 10 ವರ್ಷ ಆದರೂ ಕೂಡ ಒಂದು ಈಡೇರಿಸಿಲ್ಲ. ಇದೇ ಮೋದಿಯವ್ರ ಗ್ಯಾರಂಟಿ. ಇನ್ನೊಂದು ಮೋದಿಯವ್ರ ಗ್ಯಾರಂಟಿ ಏನು ಅಂದರೆ, ನಮ್ಮ ದೇಶದ ಸಾಲವನ್ನು 1947ರಿಂದ 2014ರವರೆಗೂ 67 ವರ್ಷಗಳಲ್ಲಿ ಎಲ್ಲ ಪ್ರಧಾನಮಂತ್ರಿಗಳು 54 ಲಕ್ಷ ಕೋಟಿ ಸಾಲ ಮಾಡಿದರು. ನರೇಂದ್ರ ಮೋದಿಯವರೊಬ್ಬರೇ 10 ವರ್ಷದಲ್ಲಿ 130 ಲಕ್ಷ ಹೊಸ
30 ಲಕ್ಷ ಕೋಟಿ ಹೊಸ ಸಾಲವನ್ನು ಮಾಡಿರೋದೇ ಮೋದಿಯವರ ಗ್ಯಾರಂಟಿ. ಒಂದು ತಲೆ ಮೇಲೆ 1,34,000 ಸಾಲ ಹೊರಿಸಿರೋದೇ ಮೋದಿಯವರ ಗ್ಯಾರಂಟಿ. ಮೋದಿಯವರು ಹೋದ ಲೋಕಸಭಾ ಚುನಾವಣೆಯಲ್ಲಿ 25 ಸ್ಥಾನ ಗೆದ್ದರು ಬಿ ಜೆ ಪಿಯವರು. ಆಮೇಲೆ ವಿಧಾನಸಭೆಯಲ್ಲಿ ಸೋತೋಗ್ಬಿಟ್ರು. ಈಗ ಬರಗಾಲ ಬಂತು, 213 ತಾಲೂಕು ಬರ ಅಂತ ಘೋಷಣೆ ಆಯಿತು. ಮೋದಿಯವರು ಎಲೆಕ್ಷನ್ ಟೈಮಲ್ಲಿ ಓಡೋಡಿ ಬರ್ತಾರೆ. 223 ತಾಲೂಕು ಬರ ಅಂತ ಘೋಷಣೆ ಆಗಿದೆ. 18,000 ಕೋಟಿ ಕೊಡಬೇಕು ಕೇಂದ್ರ ಸರ್ಕಾರ ಪರಿಹಾರ, 1 ಪೈಸಾ ಕೊಟ್ಟಿಲ್ಲ. ಮತ್ತು ನಮ್ಮ GST ಮತ್ತು ಸೆಂಟ್ರಲ್ ಎಕ್ಸೈಸು ಮತ್ತು ಪೆಟ್ರೋಲು ಡೀಸೆಲ್ ಮೇಲೆ ಇರ್ತಕ್ಕಂಥ ಸೆಸ್ಸುಗಳು ಮತ್ತು ಇನ್ಕಮ್ ಟ್ಯಾಕ್ಸು ಇದೆಲ್ಲ ಸೇರಿ 4,34,000 ಕೋಟಿ ಕೇಂದ್ರಕ್ಕೆ ಹೋಗುತ್ತೆ. ಅವ್ರು ಕೊಡ್ತಾ ಇರ್ತಕ್ಕಂಥದ್ದು 13 ಚಿಲ್ಲರೆ %, 44,000 ಕೋಟಿ ಕೊಡ್ತಾರೆ. ಅದನ್ನು ನಮ್ಮ ಹಣವೆಲ್ಲ ತೊಗೊಂಡೋಗಿ ಬೇರೆ ಬೇರೆ ರಾಜ್ಯಗಳಿಗೆ ಹಂಚ್ತಾರೆ. ಆಮೇಲೆ ಮೇಕೆದಾಟು ಅಣೆಕಟ್ಟು ಡ್ಯಾಮ್ ಕಟ್ಟಬೇಕು. 5 ವರ್ಷ ಆಯಿತು ಕೇಂದ್ರ ಸರ್ಕಾರಕ್ಕೆ ಅನುಮತಿ ಕೇಳಿ ಡ್ಯಾಮ್ ಕಟ್ಟೋದಕ್ಕೆ, ಇದುವರೆಗೂ ಕೊಟ್ಟಿಲ್ಲ. ಇದೆಲ್ಲ ಇದೆ ಮೋದಿಯವ್ರ ಗ್ಯಾರಂಟಿಗಳು. ಸುಳ್ಳು ಹೇಳೋದೇ ಮೋದಿಯವ್ರ ಗ್ಯಾರಂಟಿ. ಸರ್, ಜೊತೆಗೆ MP ಅಭ್ಯರ್ಥಿಯಾಗಿ ಶ್ರಮ ಇತ್ತು ಸರ್ ಸ್ಪರ್ಧೆ ಮಾಡೋಕ್ಕೆ, ಆದರೂ ಮಗಳಿಗೆ ಬಿಟ್ಕೊಟ್ಟಿದ್ದೆ ಯಾಕೆ ಅಂತ? ಯಾರಿಗೆ? ನಿಮ್ಮ ಮಗಳಿಗೆ ಬಿಟ್ಕೊಟ್ರಿ. ನಾನು ಯಾಕೆ ಬಿಟ್ಕೊಡ್ಲಿ? ನಾನು MP ಆಗೋಗಿದ್ದರೆ ಯಾವಾಗಲೋ ಆಗ್ಬಿಡ್ತಿದ್ದೆ. 1985ರಲ್ಲಿ ನಾನು ಫಸ್ಟು MLA ನಿಂತಿದ್ದು. ನನಗೆ MP ಆಗೋದಕ್ಕೆ ನನಗೆ ಹಿಂದಿ ಬರುತ್ತಾ? ಬರೋದಿಲ್ಲ. ನನ್ನ ಮಗಳು 6 ಭಾಷೆಯಲ್ಲಿ ಮಾತಾಡ್ತಾಳೆ. ಕನ್ನಡ ಮಾತಾಡ್ತಾಳೆ, ತೆಲುಗು ಮಾತಾಡ್ತಾಳೆ, ತಮಿಳು ಮಾತಾಡ್ತಾಳೆ, ಇಂಗ್ಲೀಷ್ ಮಾತಾಡ್ತಾಳೆ, ಹಿಂದಿ ಮಾತಾಡ್ತಾಳೆ, ಉರ್ದು ಮಾತಾಡ್ತಾಳೆ. ದೆಹಲಿನಲ್ಲೋದ್ರೆ ಭಾಷೆ ಸಮಸ್ಯೆ ಇರೋಲ್ಲ, ಅದಕ್ಕೆ ದೆಹಲಿಗೆ ಹೋಗ್ತಾಳೆ. ಜೊತೆಗೆ ಪ್ರಾದೇಶಿಕ ಪಕ್ಷವಾದ JDS ಅವರಿಗೆ ಸಾಥ್ ಕೊಡ್ತಾ ಇದೆ ಸರ್, ಇದು ಎಷ್ಟು ವರ್ಕೌಟ್ ಆಗುತ್ತೆ ಅಂತ? ಈ JDS BJP ಇಬ್ಬರೂ ಹಿಂದೆ ಕುಮಾರಸ್ವಾಮಿ ಅವ್ರ ಸರ್ಕಾರನ ಯಡಿಯೂರಪ್ಪ ಅವ್ರು ಬೀಳಿಸಿದ್ರು, ಯಡಿಯೂರಪ್ಪ ಅವ್ರ ಸರ್ಕಾರನ ಕುಮಾರಸ್ವಾಮಿ ಬೀಳ್ತಿದ್ರು. ಈಗ ಇಬ್ಬರು ಒಂದಾಗಿದ್ದಾರೆ. ಚುನಾವಣೆ ಆದಮೇಲೆ ಮತ್ತೆ ಕಿತ್ತೋಗುತ್ತೆ ಅಷ್ಟೇ. ಸರ್, ಕೊನೆಯದಾಗಿ ಅಂದರೆ ಎಷ್ಟು ಕ್ಷೇತ್ರಗಳನ್ನು ಗೆಲ್ಬೋದು ಅಂತ ಸರ್ ನಿಮ್ಮ ಲೆಕ್ಕಾಚಾರ? ನಮ್ಮ ಗ್ಯಾರಂಟಿಗಳು, ನಾನು ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೀನಿ. ವಿಶೇಷವಾಗಿ ಮಹಿಳೆಯರು ಭಾಳ ಸಂತೋಷದಿಂದ ಇದ್ದಾರೆ. 28ಕ್ಕೆ 28 ಗೆದ್ದರೂ ಕೂಡ ಆಶ್ಚರ್ಯ ಇಲ್ಲ. ಸರ್, ಮಹಿಳೆಯರು ಅಂದರೆ ಕುಮಾರಸ್ವಾಮಿ ಒಂದು ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ದರು, ಅಂದರೆ ಮಹಿಳೆಯರು ದಾರಿ ತಪ್ಪಿದ್ದಾರೆ ಫ್ರೀ ಬಸ್ ಕೊಟ್ಟಿರೋದ್ರಿಂದ ಅಂತ ಹೇಳಿ. ಯಾವ ರೀತಿ ದಾರಿ ತಪ್ಪಿದ್ದಾರೆ ಅಂತ ಅವರೇ ಎಕ್ಸ್ಪ್ಲೈನ್ ಮಾಡಬೇಕಲ್ಲ, ಹೇಳ್ದವ್ರು ಹೇಳಬೇಕು. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಯಾವ ರೀತಿ ದಾರಿ ತಪ್ಪಿದ್ದಾರೆ ಅಂತ ಅವರು ಹೇಳಿಬಿಟ್ರೆ ಜನಕ್ಕೆ ಆವಾಗ ಒಂದು ಕ್ಲಾರಿಟಿ ಬರುತ್ತೆ.